ರಾಧಾ, ಈ ಬೃಂದಾವನದಲ್ಲಿ ಬೆಳೆದು ನಿಂತಿರುವ ಹಚ್ಚುರಿಸಿನ ಹುಲ್ಲುಗಾವಲು ಎಷ್ಟು ರಮ್ಯವಾಗಿ ಕಾಣುತ್ತಿದೆ ನೋಡು. ಇಂಥ ತಂಪಾದ ವಾತಾವರಣದಲ್ಲಿ ಇಂಪಾಗಿ ಹಾಡುವ ನನಗ ಪ್ರೇಯಸಿ ಜೊತೆಯಲ್ಲಿರುವಾಗ ಮತ್ತೇನು ಬೇಡವೆನಿಸಿದೆ ಅಲ್ಲವೇ? ನೋಡಿ ರಮೇಶ್, ನೀವು ಸಾಹಿತ್ಯದಲ್ಲಿ ಆಸಕ್ತಿ ಇದ್ದವರು, ಏನಾದ್ರೊಂದು ಹೋಲಿಸಿ ಮಾತಾಡ್ತಾ ಇರ್ತೀರಾ. ಈ ವರ್ಷ ಬೇರೆ ನಿಮ್ಮ ವಿದ್ಯಾಭ್ಯಾಸ ಮುಗಿದಿದೆ ಅಂದ ಮೇಲೆ ಈ ಬೆಂಗಳೂರು ಪಟ್ಟಣ ನಿಮಗೆ ಹೊಸದಾಗಿ ಕಾಣ್ಬೋದು ಅಲ್ವೇ? ಅಪರೂಪ ಕೂಡ ಆಗ್ಬೋದು. ರಾಧಾ, ನನ್ನ ಬಗ್ಗೆ ನೀನೇನು ಅನ್ಯತೆ ಕಲ್ಪಿಸಿಕೊಳ್ಳಬೇಡ. ನನ್ನ ಓದು ಮುಗಿದರೂ ನನ್ನ ಕಾರ್ಯ ಸಾಧನೆ ಇನ್ನೂ ಮುಗಿದಿಲ್ಲ. ಎಲ್ಲಿ ನೋಡಿ, ದಯವಿಟ್ಟು ಮಾತಿನಲ್ಲಿ ಮೋಡಿ ಹಾಕಿ ನನ್ನನ್ನು ಸಮ್ಮತಿಸಬೇಡಿ. ಎಲ್ಲಿವರೆಗೂ ಅಂತ ಈ ಘೋರ ಶಿಕ್ಷೆ? ನೋಡವರ ಕಣ್ಣಿಗೆ ನಾವು ಹೇಗೆ ಕಾಣ್ತಿದೀವಿ ಗೊತ್ತಾ? ರಾಧಾ, ಅದು ನನಗೆ ಚೆನ್ನಾಗಿ ಗೊತ್ತು ರಾಧಾ. ಆದ್ರೆ ಏನು ಮಾಡಲಿ, ನಾನು ನೀನು ಮದುವೆಯಾದ ವಿಚಾರ ನಮ್ಮ ಅಣ್ಣನಿಗೆ ಹಾಗೂ ನನ್ನ ತಂಗಿಗೆ ಒಮ್ಮೆಲೆ ತಿಳಿಸಿದ್ರೆ ಅವರಿಬ್ರು ನೊಂದ್ಕೊಳ್ತಾರೆ, ನನ್ನ ಮೇಲಿನ ವಿಶ್ವಾಸವನ್ನೇ ಕಳೆದುಕೊಳ್ತಾರೆ. ಯಾಕಂದ್ರೆ ನನ್ನ ಹೃದಯ ಹೂವಿನಂಥದ್ದು. ಹೂವಿನಂತ ಹೃದಯದ ಮೇಲೆ ಕಲ್ಲಿನಂತ ಮಾತುಗಳು ಬಿದ್ದರೆ ಸಹಿಸಿಕೊಳ್ಳುವ ಶಕ್ತಿಯು ಅವನಿಗಿಲ್ಲ ರಾಧಾ, ಅವನಿಗಿಲ್ಲ. ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ನನ್ನನ್ನು ಇದೇ ಶಹರದಲ್ಲಿ ಬಿಟ್ಟು ನೀವೊಬ್ಬರೇ ಊರಿಗೆ ಹೋಗ್ತೀರೇನು? ನೋಡಿ, ಹೇಗೂ ನಿಮ್ಮ ಅಣ್ಣ ಒಳ್ಳೆಯವರು ಅಂತ ಹೇಳ್ತೀರಾ. ಇಬ್ಬರು ಕೂಡಿಯೇ ಊರಿಗೆ ಹೋಗೋಣ. ಅಲ್ಲ, ನಿಮ್ಮ ತಮ್ಮ ಮಾಡಿದ ಒಂದು ಸಣ್ಣ ತಪ್ಪನ್ನು ನಿಮ್ಮ ಅಣ್ಣ ಸಹಿಸಿಕೊಳ್ಳುವುದಿಲ್ಲ. ಇಬ್ಬರು ಕೂಡಿಯೇ ಊರಿಗೆ ಹೋಗೋಣ, ಮುಂದೇನಾಗುತ್ತೋ ನೋಡೋಣ. ರಾಧಾ, ಯೌವನಾವಸ್ಥೆಗೆ ನಾವಿಬ್ರು ಬಲಿಯಾಗ್ಬಿಟ್ಟಿದ್ದೀವಿ. ಅದಕ್ಕಂತ ನಾವು ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗಿದ್ದೀವಿ. ಅಂದ ಮೇಲೆ ನಿನ್ಗೇಕೆ ಕೋಪ? ನೋಡಿ, ಈ ವರ್ಷ ನೀವು ಬೆಳ್ಳಿ ಪದಕವನ್ನು ಕದ್ಕೊಂಡಿದ್ದೀರಾ. ಅಂದ ಮೇಲೆ ಊರಿಗೆ ಹೋಗಿ ಇನ್ನೇನ್ ಗೆಲ್ತಿರೋ ಏನೋ ನನಗಂತೂ ಅರ್ಥ ಆಗ್ತಿಲ್ಲ. ಅಂದ ಮೇಲೆ ನೀವು ಜೊತೆ ಇರುವಾಗ ನನಗೆ ಯಾವ ಭಯ ಇಲ್ಲ. ಮತ್ತೆ ಅದಿರ್ಲಿ, ಮುಂದಿನ ನಮ್ಮ ಜೀವನದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ರಾಧಾ, ಮನುಷ್ಯ ಬದುಕು ಕಂಡು ಬಾಳಲು ಸಾಧ್ಯವೇ ಇಲ್ಲ. ಯಾಕಂದ್ರೆ ಮನುಷ್ಯ ಬಯಸಿದ್ದೆಲ್ಲ ಬೇಕಂದ್ರೆ ಸಿಗುತ್ತದೆ. ನೌಕರಿಗಾಗಿ ಪ್ರಯತ್ನ ಪಡ್ತೀನಿ, ಸಿಕ್ಕರೆ ನಮ್ಮ ಪುಣ್ಯ, ಸಿಗಲಿಲ್ಲ ಅಂದರೆ ನಮ್ಮ ಅಣ್ಣ ಮಾಡಿದ ಭೂಮಿ ಇದೆ, ಅದೇ ನಮ್ಮ ಭಾಗ್ಯವೆಂದು ಬಾಳೋಣ. ಆಯ್ತೆ? ನೋಡಿ, ರೈತರು ಬೆವರು ಸುರಿಸಿ ದುಡಿಯುತ್ತಿದ್ದಾರೆ ಒಂದು ಹಿಟ್ಟಿಗಾಗಿ. ಆದ್ರೂ ಅವ್ರಿಗೆ ಏನು ಸಿಗ್ತಾ ಇಲ್ಲ. ಅಂದ ಮೇಲೆ ಆ ಭೂಮಿ ಮೇಲೆ ಅಷ್ಟೊಂದು ಆಸೆ ಇಟ್ಟು ಮಾತಾಡ್ತಿದ್ದೀರಲ್ಲ, ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ರಾಧಾ, ರೈತ ಇಂದಿಲ್ಲ ನಾಳೆ ಸಿಡಿದರೆ ಸರ್ಕಾರಗಳು ಉರುಳುವುದರಲ್ಲಿ ಸಂದೇಹವಿಲ್ಲ ರಾಧಾ. ಪಾಪ, ವರ್ಷಾನುಗಟ್ಟಲೆ ರೈತ ಕಷ್ಟಪಟ್ಟು ದುಡಿದ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗುತ್ತಿಲ್ಲ ಈ ಮಾರ್ಕೆಟ್ನಲ್ಲಿ. ಶಹರದಲ್ಲಿ ನೋಡಿದರೆ ದಿನಕ್ಕೊಂದು ಮಾಲಿನ ಬೆಲೆಯು ಗಗನಕ್ಕೇರ್ತಾ ಇದೆ. ಒಟ್ಟಿನಲ್ಲಿ ಬಡವರು ಬದುಕಿ ಬಾಳೋದೇ ಕಷ್ಟವಾಗಿದೆ ಈ ನಾಡಿನಲ್ಲಿ. ಏನೋಪ್ಪ, ನನಗಂತೂ ಈ ಬೆಂಗಳೂರು ಸುತ್ತಮುತ್ತ ಸುಳಿದು ಬಹಳ ಬೇಜಾರಾಗ್ಬಿಟ್ಟಿದೆ. 4 ದಿವಸ ಎಲ್ಲಾದ್ರೂ ಪಿಕ್ನಿಕ್ ಹೋಗೋಣವೇ? ರಾಧಾ, ಹಾಗಾದ್ರೆ ಈ ಕನ್ನಡ ನಾಡಿನಲ್ಲಿ ನಿನಗೆ ಏನೇನು ನೋಡಬೇಕೆಂಬ ಆಸೆ ಹೇಳು. ನನಗೆ ಶ್ರೀಕೃಷ್ಣ ದೇವರಾಯ ಆಳಿ ಹೋದ ಆ ವಿಜಯನಗರ ಸಾಮ್ರಾಜ್ಯದ ಹಂಪಿಯನ್ನು ನೋಡಬೇಕೆಂದು ಆಸೆ ಆಗಿದೆ. ಕರ್ಕೊಂಡು ಹೋಗ್ತೀರಾ? ಒಳ್ಳೆ ಸ್ಥಳವನ್ನೇ ಆಯ್ಕೆ ಮಾಡಿದೆಯಾ ರಾಧಾ ನೋಡೋದಕ್ಕೆ. ರಾಧಾ, ನಮ್ಮ ಈ ಭವ್ಯ ಭಾರತದಲ್ಲಿ ಕಣ್ಮನ ಸೆಳೆಯುವ ಅನೇಕ ನಗರಗಳು ವಿಜೃಂಭಣೆಯಿಂದ ಹೊರಡ್ತಾ ಇದ್ದಾವೆ ರಾಧಾ. ಅದೇ ತರ ನಮ್ಮ ಬಾದಾಮಿಯಲ್ಲಿ ಆ ಚಕ್ಕನಾಚಾರ್ಯವರು ಕಲ್ಲಿನಲ್ಲಿ ಕೆತ್ತಿರುವ ಆ ಗುಡಿಯ ಚಿತ್ತಾರ, ಬೇಲೂರಿನ ಬಾಲೆಯರ ಆ ರಮ್ಯ ನೋಟ, ಹಾಗೆಯೇ ಹಿಂದೆ ಒಂದೊಂದು ಕಾಲದಲ್ಲಿ ವೈಭವದಿಂದ ಮೆರೆದ ವಿಜಯನಗರ ಸಾಮ್ರಾಜ್ಯ ಈಗ ಹಾಳು ಹಂಪೆಯಾಗಿ ನೋಡಲು ಬಂದವರು ನಮ್ಮನ್ನ ಕರಗುವಂತೀರ ಆಗಿದಿರಾದ ಕರಗುವಂತಾಗಿದೆ. ಹೌದು, ನಿಮ್ಮ ಮಾತು 100ಕ್ಕೆ 100 ಸತ್ಯ. ಯಾಕಂದ್ರೆ ಆ ಹಂಪಿ ಒಂದು ಇತಿಹಾಸದ ಐತಿಹಾಸಿಕ ಸ್ಥಳವಾಗಿದೆ. ಅಷ್ಟೇ ಅಲ್ಲ, ಅಲ್ಲಿರುವ ದೇವರ ಗುಡಿ, ವಿರೂಪಾಕ್ಷ ದೇವರ ಗುಡಿ ಇತಿಹಾಸದಲ್ಲೇ ಬರೆದಿಟ್ಟಿದ್ದಾರೆ ಅಲ್ವೇ? ರಾಧಾ, ಆ ಹಳಂಪೆ ವಿಷಯದಲ್ಲಿ ನಾವು ಮೈ ಮರೆತರೆ ತೀರಿತು ನೋಡು. ನಿನಗೆ
ಆ ಹಂಪೆನ ನೋಡಬೇಕೆಂಬ ಆಸೆ ಇದ್ದರೆ ನಾಳೆಯೇ ನಮ್ಮೂರು ಮಲ್ಲಿಗೆರೆ ತಂಡಕ್ಕೆ ಹೋಗೋಣ. ಅಲ್ಲಿ ಶ್ರೀ ಮರಿಯಮ್ಮ ದೇವಿಯ ಜಾತ್ರೆಯನ್ನು ಮುಗಿಸ್ಕೊಂಡು ಮಟನ್ ಚಿಕನ್ ತಿನ್ಕೊಂಡು ಆಮೇಲೆ ಹಂಪೆಗೆ ಹೋಗಿ ಎಲ್ಲ ಸುತ್ತಾಡಿಕೊಂಡು ಬರೋಣ. ಆಯ್ತು, ನೀವ್ ಹೇಳಿದಾಗೆ ಮಾಡಲ್ಗಿರಿ ತಾಂಡಕ್ಕೆ ಹೋಗೋಣ. ಅಲ್ಲಿರೋ ದೇವಸ್ಥಾನವನ್ನು ನೋಡೋಣ, ಚಿಕನ್ ಮಟನ್ ಬಿರಿಯಾನಿ ಕೂಡ ತಿನ್ನೋಣ. ಬಂದು ಬಹಳ ಹೊತ್ತಾಗಿದೆ, ಹೋಗೋಣವೇ? ರಾಧಾ, ನಾವು ಈ ಬೃಂದಾವನದಲ್ಲಿ ಬಂದಾಗಿದ್ದರಿಂದ ಬರೀ ಹಾಳು ಹಂಪೆ ವಿಷಯದಲ್ಲಿ ನಾನು ಸುಮ್ಮನೆ ನಿಲ್ಲಿಸಬಿಟ್ಟೆ. ಈ ಒಂದು ವಿಷಯದಲ್ಲಿ ನನಗೆ ಮೈ ಮರೆಸಬಾರ್ದರೆ ನನ್ನನ್ನು. ಈ ಹೆಣ್ಣಿನ ಮನೆಗೆದ್ದ ಮಹಾಧೀರರು ನೀವೇ ಅಲ್ವಾ? ರಾಧಾ, ನಮ್ಮಿಬ್ಬರ ಬಾಳ ಬಂಧನ ದೈವ ಸಂಕಲ್ಪದಿಂದ ಕೂಡಿದೆ. ಅದಕ್ಕಾಗಿ ಆ ದೇವರು ನಮ್ಮಿಬ್ಬರನ್ನು ಒಂದು ಮಾಡಿದ್ದಾನೆ. ಇನ್ನು ಈ ಮೊದಲ ಕಟ್ಟದಿಂದ ಒಂದು ಪ್ರೇಮ ಗೀತೆ ಹಾಡುತ್ತದೆ. ನೀ ಬಂದರೆ ಮೆಲ್ಲನೆ ತುಂಬಿತು ಜಲ್ಲನೆ ನನ್ನ ಮನದಾಗಿ ಆಸೆ ಕಾರಂಜಿಯಾನೆ ಚುಮ್ಮಿ ಬಂದಿತು. ನೀ ಬಂದರೆ
ಎಂತ ವಿಚಿತ್ರ ಕಾಲವಿದು. ಮನೆಯಲ್ಲಿ ಹಿರಿಯರು ಕಿರಿಯರು ಎಂಬ ಕಡೆ ಕಾಣಿಸಿಬಿಟ್ಟ ಶಿವಣ್ಣನ ತಮ್ಮ ರಮೇಶ. ಅವನು ಓದಿ ವಿದ್ಯಾವಂತನಾಗಿ ಮನೆಗೆ ಮರ್ಯಾದೆ ತಿರುವ ತಿಲಕವಾಗುತ್ತೇನೆಂದು, ಆದರೆ ಪ್ರೇಮವೆಂಬ ಬಲೆಯಲ್ಲಿ ಬಿದ್ದು ಮಡದಿಯ ಸಂಗಡ ಮಾಡಿ ಮನೆಗೆ ಆಗಮಿಸಿಬಿಟ್ಟಿತು. ಈಗಿನ ಕಾಲದ ಯುವಕರು ಸಾರ ಸೇರಿದರೆ ಸಾಕು, ಮನೆಯನ್ನೇ ಸೋರೆ ಮಾಡಿ ರಾಕ್ಷಸರಾಗುತ್ತಿದ್ದಾರೆ. ಇದೇನು ಎಂತ ಎಂತ ವಿಚಿತ್ರವಾದ ದೃಶ್ಯವನ್ನೇ ನೋಡುತ್ತಿದ್ದೀನಲ್ಲ. ಎಷ್ಟು ಆನಂದದಿಂದ ಅಲಿಯುತ್ತಾ ಬರುತ್ತಿದ್ದಾರೆ ಆ ಪ್ರೇಮಿಗಳು. ಇದೇನು ಶಿವಣ್ಣನ ತಂಗಿ ಜ್ಯೋತಿ. ಇವಳು ಎಷ್ಟು ಮುಂದುವರಿತಾಳೆಂದು ನಾನು ಭಾವಿಸಿದ್ದಿಲ್ಲ. ಏನೇ ಆಗಲಿ ಈ ವಿಷಯ ಶಿವಣ್ಣನಿಗೆ ಹೇಳಿ ಇವರು ಇಬ್ಬರ ಮದುವೆ ಆಗುವುದಂತೆ ಮಾಡಿದ್ದರೆ ಆಯಿತು. ಬಾ ಜ್ಯೋತಿ, ಎಷ್ಟು ಅಂಜುತ್ತಾ ಬರುತ್ತಿದೆ ಅಲ್ಲ. ನೋಡು, ಆ ಕಾನನದ ಗಿಳಿ ಕೋಗಿಲೆಗಳ ಹಕ್ಕಿಗಳ ಸಂತದ ಸಮ್ಮಿಲನ ಕಂಡು ಮನಸ್ಸಿಗೆ ಆನಂದವೇ ಉಕ್ಕಿ ಹರಿಯುತ್ತಿದೆ ಅಲ್ಲವೇ? ವಿಜಯ್, ನನಗಂತೂ ತುಂಬಾನೇ ಭಯವಾಗ್ತಾ ಇದೆ. ಅದು ಅಲ್ಲದೆ ನಮ್ಮ ಅಣ್ಣರಿಗೆ ತಿಳಿಸ್ದೆ ಯಾವತ್ತೂ ಕೂಡ ಮನೆಯನ್ನ ಬಿಟ್ಟು ಇಷ್ಟು ದೂರ ನಾನು ಬಂದವಳೇ ಅಲ್ಲ. ಒಂದು ವೇಳೆ ನಮ್ಮ ಅಣ್ಣಂದ್ರೆ ಏನಾದ್ರೂ ಈ ಕಡೆ ಬಂದು ನಮ್ಮನ್ನ ಕಂಡಿದ್ದೆ ಆದ್ರೆ. ಜ್ಯೋತಿ, ನೀನು ಇದರ ಬಗ್ಗೆ ಕೊಂಚ ಕೂಡ ಹೆದರಬೇಡ. ನಾನು ನಿನ್ನ ಮೇಲೆ ಮನಸ್ಸು ಮಾಡಿದ ನನ್ನ ಮೇಲೆ ಮುಗಿಯಿತು. ಆ ಹರನೆ ಬಂದರೂ ನಮ್ಮಿಬ್ಬರನ್ನು ಬೇರೆ ಮಾಡಲು ಯಾರಿಂದಲೂ ಸಾಧ್ಯ ಇಲ್ಲ. ತಿಳಿಯಿತೆ? ನನ್ನ ಮೇಲೆ ಮಹದಾಸೆಯನ್ನ ಇಟ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತಾಯ್ತು. ಆದ್ರೆ ನೋಡಿ, ಮುಂಚಿನಿಂದಲೂ ಕೂಡ ನಿಮ್ಮ ತಂದೆಗೂ ಹಾಗೂ ನಮ್ಮ ಅಣ್ಣಂದಿರಿಗೂ ಆಸ್ತಿ ವಿಚಾರವಾಗಿ ವೈಮನಸ್ಸಿನಂತೂ ಇದ್ದೇ ಇದೆ. ಅವರು ನಮ್ಮಿಬ್ಬರ ಸಂಬಂಧಕ್ಕೆ ಒಪ್ಪಬೇಕಲ್ಲ. ಜ್ಯೋತಿ, ನಾನೇ ಸ್ವತಃ ಬಂದು ನಿಮ್ಮಣ್ಣನ ಹತ್ರ ಭೇಟಿಯಾಗಿ ಮಾತನಾಡುತ್ತೇನೆ ನಿನ್ನ ಮದುವೆ ವಿಷಯದ ಬಗ್ಗೆ. ನೀನು ಕೊಂಚ ಕೂಡ ಹೆದರಬೇಡ. ಜ್ಯೋತಿ, ಊರು ಬಿಟ್ಟು ಬಹು ದೂರ ಬಂದಿದ್ದೇವೆ. ಈ ಈನೇನಿಗೆ ಏನಾದ್ರೂ ಪ್ರೇಮದ ಕಾಣಿಕೆ ಏನಾದ್ರೂ ಕೊಡುವೆಯಾ? ಅಂದಹಾಗೆ ನೋಡಿ, ನನಗಂತೂ ಈ ವಿಚಾರವಾಗಿ ನಮ್ಮ ಅಣ್ಣಂದ್ರ ಮುಂದೆ ಮಾತಾಡ್ಬೇಕು ಅಂದ್ರೆ ತುಂಬಾ ಭಯವಾಗುತ್ತೆ. ಯಾಕೆ ಅಂದ್ರೆ ಯಾವತ್ತೂ ಕೂಡ ಈ ವಿಚಾರವಾಗಿ ನಾನು ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದು ಅಲ್ಲದೆ ನಮ್ಮ ಅಣ್ಣಂದ್ರು ಹುಲಿ ಇದ್ದ ಹಾಗೆ. ರೀ, ಒಂದ್ ಕೆಲಸ ಮಾಡಿ, ನೀವೇ ಬಂದು ನಮ್ಮ ಅಣ್ಣಂದಿರ ಹತ್ರ ನಮ್ಮಿಬ್ಬರ ಪ್ರೀತಿ ವಿಚಾರವನ್ನು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಜ್ಯೋತಿ, ನಾನೇ ಸ್ವತಃ ಬಂದು ನಿಮ್ಮಣ್ಣನ ಹತ್ರ ಭೇಟಿಯಾಗಿ ಮಾತನಾಡುತ್ತೇನೆ. ನೀನು ಹೆದರದೆ ಧೈರ್ಯವಾಗಿ ಇರು ಜ್ಯೋತಿ. ನೋಡಿ, ಸ್ವಲ್ಪ ದೂರವಿರಿ. ನೀವೇ ರೀತಿ ಸಮೀಪ ಬಂದಿದ್ದೆ ಆದ್ರೆ ನೋಡಿದ ಜನ ಈ ದೃಶ್ಯವನ್ನ ನೋಡಿದ್ರೆ ಹೇಗೆ ಹೇಳಿ? ನೋಡ್ಲಿ ಬಿಡೆ, ನೋಡ್ಲಿ. ಪ್ರೇಮಿಗಳ ಪ್ರಣಯದಾಟ ಬಹು ಚಂದ ಅಂತ ತಮ್ಮ ಪಾಡಿಗೆ ಕೆಲಸಕ್ಕೆ ತಾವು ಹೊರಟು ಹೋಗ್ತಾರೆ. ನೋಡು ಜ್ಯೋತಿ, ಬಾನಲ್ಲಿ ಹಾರಾಡು ಹಕ್ಕಿಗಳ ಹಾಗೆ ನಾವೇಕೆ ಈ ವನದಲ್ಲಿ ಕೂಡಿ ನಲಿಯಬಾರದು? ಬಾನನ್ನ ಪ್ರಿಯತಮೆ, ಪ್ರೇಮ ಲೋಕದ ಪ್ರವೀಣ ಕೈಯಲ್ಲಿ ಹಕ್ಕಿ ತಂದಿಲ್ಲ. ಹೇಗಿರ್ಬೇಕಾದ್ರೆ ಈ ನಿಮ್ಮ ಹೃದಯದ ಗೋಡನ್ನು ಸೇರಿ ಹಾಡು ಅಂದ್ರೆ ಹಾಡದೇ ಇರುವ ಕೋಗಿಲೆ ಆಗಲೇನು? ನರ್ತಿಸುವ ನಾಟ್ಯ ಮಯೂರಿಯೇ, ನಿನ್ನ ಚೆಂದುಟಿಯ ಸವಿ ಜೇನುತ್ತಾ ಚೆಲ್ಲುತ್ತಿರುವುದು ಈ ಧರೆಗೆ. ರಂಬೆ ಊರ್ವಶಿರ ಔತಣದ ಮೈತ್ರಿಯ ಈ ನಿನ್ನ ರೂಪ. ವಿರಹದ ಬಾಧೆಯಲ್ಲಿ ನೂಕಬೇಡ, ಬೇಗ ಬಂದು ಬಿಗಿದಪ್ಪ ನನ್ನಲ್ಲಿ. ಅಬ್ಬಬ್ಬಾ, ಇದೇನ್ರಿ ಇದು? ರನ್ನ ಪಂಪ ಕವಿಗಳ ಹಾಗೆ ಈ ನಿಮ್ಮ ಮಾತುಗಳ ಶೈಲಿ. ಅದ್ರಲ್ಲೂ ಕೂಡ ಹೇಳ್ತಾರಲ್ಲ, ಈ ಸಾಹಿತ್ಯ ಸಂಯೋಜನ ಅಂದಿದ್ದೆ ಆದ್ರೆ ಮಾನವನನ್ನ ಆಕರ್ಷಿಸುವ ಒಂದು ಸೂತ್ರವಿದೆ. ನಿಜ ಜ್ಯೋತಿ, ನಮ್ಮ ರಾಷ್ಟ್ರದ ರಾಷ್ಟ್ರಗೀತೆಯನ್ನು ಬರೆದಿಟ್ಟು ಹೋದ ರವೀಂದ್ರನಾಥ ಠಾಕೂರರು ಸತ್ತು ಚಿರಶಾಂತಿ ಹೊಂದಿದ್ದರೂ ಕೂಡ ಅವರು ಬರೆದಿಟ್ಟು ಹೋದ ರಾಷ್ಟ್ರಗೀತೆ ನಮ್ಮ ರಾಷ್ಟ್ರದ ನಾಂದಿಯಾಗೆ ಸಾಗುತ್ತಿದೆ ಅಲ್ಲವೇ? ಹೌದು, ಈ ನಿಮ್ಮ ಮಾತು ಸತ್ಯ ಇದೆ. ಇನ್ನೇಕೆ ತಡ, ಬನ್ನಿ. ಜ್ಯೋತಿ, ಮನೆಗೆ ಹೋಗುವ ಮುನ್ನ ಈ ಪ್ರಿಯತಮನನ್ನು ಅಪ್ಪಿ ಆನಂದಿಸುವ ಸುಂದರಿ ನೀನಾಗು.
ಅದು ಅಲ್ಲದೆ ನಮ್ಮ ಅಣ್ಣಂದ್ರು ಇದೇ ದಾರಿಯಲ್ಲಿ ಬರೋದು ಜಾಸ್ತಿ. ಹೋಗ್ಲೇಬೇಕಾ ಈಗ? ಬನ್ನಿ ಹೋಗಿ.